ನಿಮಗೆ ತುಂಬ ವಾಸನೆ ಇರೋ ಗ್ಯಾಸ್ ಬರುತ್ತಾ? ಮತ್ತು ಕಾರ್ಬೋಹೈಡ್ರೇಟ್ಗಳು ನನಗೆ ಒಪ್ತಿಲ್ಲ ಅಂತ ಅನ್ನಿಸ್ತಾ ಇದೆಯಾ? ಯಾಕೆ ಅಂತ ನಾನು ಹೇಳ್ತೀನಿ. ಕಾರ್ಬ್ಸ್ ಕೆಟ್ಟದ್ದಲ್ಲ, ಅವು ನಮ್ಮ ದೇಹದ ಮುಖ್ಯ ಎನರ್ಜಿಯ ಮೂಲ. ಚಪಾತಿ, ರೈಸ್, ರಾಗಿ, ಜೋಳ, ಬ್ರೆಡ್, ಹಣ್ಣುಗಳು, ಆಲೂಗಡ್ಡೆ ಇವೆಲ್ಲ ಕಾರ್ಬೋಹೈಡ್ರೇಟ್ಗಳು. ಈ ಕಾರ್ಬ್ಸ್ ಜೀರ್ಣ ಆಗಲು ನಮ್ಮ ಹೊಟ್ಟೆಯಲ್ಲಿ ಕೆಲವು ವಿಶೇಷ ಎಂಜೈಮ್ಗಳಿವೆ. ಲ್ಯಾಕ್ಟೇಸ್, ಸುಕ್ರೇಸ್, ಮಾಲ್ಟೇಸ್ ಅಂತ. ಈ ಎಂಜೈಮ್ಗಳು ಕಾರ್ಬ್ಸನ್ನು ದೇಹ ಹೀರಿಕೊಳ್ಳಬಹುದಾದ ಸಕ್ಕರೆಯಾಗಿ ಕನ್ವರ್ಟ್ ಮಾಡುತ್ತವೆ. ಆದರೆ ಈ ಎಂಜೈಮ್ಸ್ ಕೊರತೆ ಇದ್ದರೆ ಅಥವಾ ತುಂಬ ಹೆಚ್ಚು ಕಾರ್ಬ್ಸ್ ತಿಂದರೆ ಈ ಕಾರ್ಬ್ಸ್ ಜೀರ್ಣ ಆಗದೆ ನೇರವಾಗಿ ಕೋಲನ್ ಅಂದರೆ ದೊಡ್ಡ ಕರಳಿಗೆ ಹೋಗ್ಬಿಡುತ್ತವೆ. ಅಲ್ಲಿ ನಮ್ಮ ಗಟ್ ಬ್ಯಾಕ್ಟೀರಿಯಾಗಳು ಅವನ್ನು ಫರ್ಮೆಂಟ್ ಮಾಡಿ ಗ್ಯಾಸ್ ಉಂಟು ಮಾಡುತ್ತವೆ. ಹೈಡ್ರೋಜನ್, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಈ ಥರ. ಆ ದುರ್ವಾಸನೆ ಎಲ್ಲಿಂದ? ಅದು ಸಲ್ಫರ್ ಗ್ಯಾಸ್, ವಿಶೇಷವಾಗಿ ಹೈಡ್ರೋಜನ್ ಸಲ್ಫೈಡ್. ಇದರಿಂದ ಹೊಟ್ಟೆ ಉಬ್ಕೊಳ್ಳೋದು, ನೋವು ಬರೋದು, ಬೇದಿ ಆಗೋದು ಆಗಬಹುದು. ಇದು IBS ಅಲ್ಲ, ಇದು ಆ್ಯಸಿಡಿಟಿನೂ ಅಲ್ಲ. ಬಹಳ ಸರ್ತಿ ಈ ಸಮಸ್ಯೆ ತಪ್ಪು ಕಾರ್ಬ್ಸ್ ಅಥವಾ ಹೆಚ್ಚು ಕಾರ್ಬ್ಸ್ ತಿಂದಾಗ ಆಗುತ್ತೆ. ಹಾಗಾದರೆ ನಿಜವಾಗಿಯೂ ಏನು ಸಹಾಯ ಮಾಡುತ್ತೆ? ಬ್ರೆತ್ ಟೆಸ್ಟ್ಗಳಿಂದ ಈ ಸಮಸ್ಯೆ ಪತ್ತೆ ಹಚ್ಚಬಹುದು. ಡಯಟ್ ಬದಲಾವಣೆ ಮಾಡಿದರೆ ಈ ಗ್ಯಾಸ್ ಸಮಸ್ಯೆ ಸರಿಯಾಗಬಹುದು. ನಮಸ್ಕಾರ, ನಾನು ನಿಮ್ಮ ಗಟ್ ಡಾಕ್ಟರ್ ತೇಜಸ್ವಿನಿ ದಂಡೆ. ನನ್ನ ಫಾಲೋ ಮಾಡಿ @theGutWoman.